My precious friend, ನನ್ನ ಅಮೂಲ್ಯ ಸ್ನೇಹಿತನೇ, this month is a month of deliverance for you. ಈ ತಿಂಗಳು ನಿಮಗಾಗಿ ಬಿಡುಗಡೆಯ ತಿಂಗಳಾಗಿದೆ. God wants to bring his deliverance in your life. ನಿಮ್ಮ ಜೀವಿತದಲ್ಲಿ ದೇವರು ಬಿಡುಗಡೆ ತರಲು ಬಯಸುತ್ತಾನೆ. You have been bound with several bondages. ಅನೇಕ ಬಂಧನಗಳಿಂದ ನೀವು ಬಂಧಿಸಲ್ಪಟ್ಟಿದ್ದೀರಿ. You are unable to move forward. ನಾನು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವೋ? Yesterday a father came and cried. ನಿನ್ನೆ ಒಬ್ಬ ತಂದೆ ಬಂದು ಬಹಳವಾಗಿ ಅತ್ತರು. My son has finished his engineering. ನನ್ನ ಮಗನು ತನ್ನ ಇಂಜಿನಿಯರಿಂಗ್ ಮುಗಿಸಿದ್ದಾನೆ. His master's in management. ನಿರ್ವಹಣೆಯಲ್ಲಿ ಪದವಿ ಪಡೆದಿದ್ದಾನೆ. And he got a good job. ಒಳ್ಳೆಯ ಉದ್ಯೋಗ ಹೊಂದಿದ್ದಾನೆ. But as he was in the job, ಉದ್ಯೋಗದಲ್ಲಿ ಇರುವಾಗಲೇ after 8 months, 8 ತಿಂಗಳ ನಂತರ suddenly the screen before him went blank before his eyes. ಅವನ ಕಣ್ಣುಗಳ ಮುಂದೆ ಒಂದು ದೊಡ್ಡ ಕೂಗು ಹೊರಟಿತ್ತು. He could not concentrate. ಅವನು ಏಕಾಗ್ರತೆ ವಹಿಸಲು ಸಾಧ್ಯವಾಗಲಿಲ್ಲ. And a depression has come upon him. ಅವನ ಮೇಲೆ ಒತ್ತಡ ಬಂತು. Today he sits in his room all by himself. ಇಂದು ತನ್ನ ಕೋಣೆಯಲ್ಲಿ ಒಬ್ಬಂಟಿಗನಾಗಿ ಕೂತುಕೊಳ್ಳುತ್ತಾನೆ. He says, I am not coming out. ನಾನು ಹೊರಗಡೆ ಬರುವುದಿಲ್ಲ ಎಂದು ಹೇಳುತ್ತಾನೆ. Nobody need to come to me. ನನ್ನ ಬಳಿಗೆ ಯಾರು ಬರಬೇಡಿ. I will die. ನಾನು ಸಾಯುತ್ತೇನೆ. Give all my inheritance to my sister. ನನ್ನ ಎಲ್ಲ ಆಸ್ತಿ ಪಾಸ್ತಿ ನನ್ನ ಸಹೋದರಿಗೆ ಕೊಡಿರಿ. I am finished. ನಾನು ಕೊನೆಗೊಂಡಿದ್ದೇನೆ. Bondage. ಬಂಧನ. But Jesus came to set everyone who is under bondage to be free. ಆದರೆ ಬಂಧನದಲ್ಲಿ ಇರುವವರೆಲ್ಲರನ್ನು ಬಿಡುಗಡೆ ಮಾಡಲು ಯೇಸು ಬಂದರು. And the promise that God gives is found in John 8:32. ಮತ್ತು ದೇವರು ಕೊಡುವ ವಾಗ್ದಾನ ಯೋಹಾನ 8:32ರಲ್ಲಿ ನೋಡುತ್ತೇವೆ. Jesus said, ಯೇಸು ಹೇಳುತ್ತಾರೆ, you will know the truth, ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ, and the truth will set you free. ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. I want you to be free, my child, says Jesus. ನನ್ನ ಮಗುವೇ, ನೀವು ಬಿಡುಗಡೆ ಹೊಂದಬೇಕೆಂದು ನಾನು ಬಯಸುತ್ತೇನೆ ಎಂದು ಯೇಸು ಹೇಳುತ್ತಾರೆ. If you know the truth, you will be set free. ನಿಮಗೆ ಸತ್ಯ ಗೊತ್ತಾದರೆ ನೀವು ಬಿಡುಗಡೆ ಹೊಂದುವಿರಿ. What is the truth? ಸತ್ಯವು ಯಾವುದು? It is not what, it is who. ಅದು ಏನು ಎಂಬುದಲ್ಲ, ಅದು ಯಾರಾಗಿದ್ದಾರೆ. Jesus Christ is the truth. ಯೇಸು ಕ್ರಿಸ್ತನೇ ಸತ್ಯವಾಗಿದ್ದಾನೆ. Jesus said ಯೇಸು ಹೇಳಿದ್ದಾರೆ in John 14:6, ಯೋಹಾನ 14:6ರಲ್ಲಿ, I am the way, ನಾನೇ ಮಾರ್ಗವು, I am the truth, ನಾನೇ ಸತ್ಯವು, I am the life, ನಾನೇ ಜೀವವು, I am the life. ನಾನೇ ಜೀವವು. I am giving you myself as the truth, my child, and you will have the way open for your future. ನಾನೇ ಸತ್ಯವಾಗಿ ನಿಮಗೆ ಕೊಡುವಾಗ ನಿಮ್ಮ ಭವಿಷ್ಯಕ್ಕಾಗಿ ಮಾರ್ಗ ತೆರೆಯುವುದು. You shall know Jesus Christ the truth, and you shall be set free to have a wonderful future and have life in this world to live. ಸತ್ಯವಾಗಿರುವಂತ ಯೇಸುವನ್ನೇ ನೀವು ತಿಳಿದುಕೊಳ್ಳುವಾಗ ನೀವು ಬಿಡುಗಡೆ ಹೊಂದಿ ನಿಮಗಾಗಿ ಭವಿಷ್ಯ ತೆರೆಯುವುದು. Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. As Jesus stood before Pilate to be sentenced, ಮರಣ ಶಿಕ್ಷೆಗಾಗಿ ಯೇಸು ಪಿಲಾತನ ಮುಂದೆ ಅಲ್ಲಿ ನಿಂತುಕೊಂಡಿರುವಾಗ Pilate asked, are you a king? ನೀನು ಅರಸನು ಎಂದು ಪಿಲಾತನು ಕೇಳಿದನು. Jesus said, yes, I am the king. ಯೇಸು ಹೇಳಿದರು, ಹೌದು, ನಾನೇ ಅರಸನು, I am the only king, ನಾನೊಬ್ಬನೇ ರಾಜನು, the king over truth. ಸತ್ಯದ ಮೇಲೆ ಅರಸನಾಗಿದ್ದೇನೆ, I am the truth. ನಾನೇ ಸತ್ಯ. I have come to bring truth to the whole world to set them free. ನಾನು ಇಡೀ ಲೋಕಕ್ಕೆ ಸತ್ಯ ತರುವುದಕ್ಕಾಗಿ ಬಂದಿದ್ದೇನೆ, ಅವರನ್ನು ಬಿಡುಗಡೆ ಮಾಡಲು. And I am going to the cross to go through every suffering, every bondage that my children are going through today, to bear every one of their burdens, to set them free through my suffering. ನನ್ನ ಮಕ್ಕಳು ಹಾದು ಹೋಗುವಂತಹ ಎಲ್ಲ ಕಷ್ಟಗಳು ಶ್ರಮೆಗಳಿಗಾಗಿ ನಾನು ಶಿಲುಬೆಯ ಮೇಲೆ ಹಾದು ಹೋಗಲಿದ್ದೇನೆ, ಅವರನ್ನು ನಾನು ಬಿಡುಗಡೆ ಮಾಡುವುದಕ್ಕಾಗಿಯೇ. You Pilate the governor, you will have no authority over me unless it is given from above. ದೇಶಾಧಿಪತಿಯಾದ ಪಿಲಾತನೇ, ನಿನಗೆ ನನ್ನ ಮೇಲೆ ಯಾವ ಅಧಿಕಾರವಿಲ್ಲ ಮೇಲಿಂದ ಕೊಡಲ್ಪಡದಿದ್ದರೆ. I am the king of truth. ನಾನೇ ರಾಜಾದಿರಾಜನು. Today you have the King of Kings who bears truth within himself, who has the power and the love to set you free ಇಂದು too. ಸತ್ಯ ಹೊಂದಿರುವಂತಹ ರಾಜಾದಿರಾಜನು ನಿಮ್ಮಲ್ಲಿದ್ದಾನೆ, ನಿಮಗೆ ಬಿಡುಗಡೆ ಮಾಡಲು. Jesus loves you. ಯೇಸು ನಿಮ್ಮನ್ನು ಪ್ರೀತಿಸುತ್ತಾರೆ. And he says to you, ಮತ್ತು ಆತನು ನಿಮಗೆ ಹೇಳುತ್ತಾರೆ, come to me, my child. ನನ್ನ ಮಗುವೇ, ನನ್ನ ಬಳಿಗೆ ಬಾ. All you that are burdened,
and are heavy laden, I will give you rest. ಎಲ್ಲ ಈ ಕಷ್ಟ ಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. Come to me. ನನ್ನ ಬಳಿಗೆ ಬನ್ನಿರಿ. Come to Jesus. ಯೇಸುವಿನ ಬಳಿಗೆ ಬನ್ನಿರಿ. Come to Jesus. ಯೇಸುವಿನ ಬಳಿಗೆ ಬನ್ನಿರಿ. And He will give you rest. ಆತನೇ ನಿಮಗೆ ವಿಶ್ರಾಂತಿ I want to ಕೊಡುವನು. pray for you even now. ಈಗಲೇ ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ. Power of God to set you free is coming to you. ನಿಮ್ಮನ್ನು ಬಿಡುಗಡೆ ಮಾಡಲು ದೇವರ ಬಲ ನಿಮ್ಮ ಮೇಲೆ ಬರುತ್ತಿದೆ. Open your heart ನಿಮ್ಮ ಹೃದಯ ತೆರೆಯಿರಿ. for yourself and your family members ನಿಮಗಾಗಿ, ನಿಮ್ಮ ಕುಟುಂಬ ಸದಸ್ಯರಿಗಾಗಿ, and receive the truth, Jesus Christ. ಮತ್ತು ಸತ್ಯವಾಗಿರುವ ಯೇಸು ಕ್ರಿಸ್ತನನ್ನೇ ಹೊಂದಿಕೊಳ್ಳಿರಿ. And tell Him, take over my life, ನನ್ನ Lord. ಜೀವಿತದಲ್ಲಿ ವ್ಯಾಪಿಸಿಕೋ ಕರ್ತನೇ ಎಂದು ಹೇಳಿರಿ. Everything is false in my life. ನನ್ನ ಜೀವಿತದಲ್ಲಿ ಎಲ್ಲವೂ ಬೀಳುತ್ತಿದೆ. I have lived for the honor that the world gives, ಲೋಕ ಕೊಡುವಂತಹ ಮಾನಕ್ಕಾಗಿ ನಾನು ಜೀವಿಸಿದ್ದೇನೆ. but everything has become false. ಆದರೆ ಎಲ್ಲವೂ ಬಿದ್ದು ಹೋಗಿದೆ. But I want to live by the truth. ಈಗ ನಾನು ಸತ್ಯದಿಂದ ಜೀವಿಸಬೇಕು. I need you, Lord Jesus, the truth to take over my life. ಸತ್ಯವಾಗಿರುವ ನಿನಗಾಗಿ ನಾನು ಜೀವಿಸಬೇಕು ಮತ್ತು ನನ್ನ ಮೇಲೆ ನಿನ್ನ ನಿಯಂತ್ರಣ ತೆಗೆದುಕೋ. Cry out right now. ಈಗಲೇ ಕೂಗಿಕೊಳ್ಳಿರಿ. Lord Jesus, ಕರ್ತನಾದ ಯೇಸುವೆ, I know you love this thy dear son, thy dear daughter. ನಿನ್ನ ಪ್ರಿಯ ಮಗನನ್ನು ನೀನು ಪ್ರೀತಿಸುತ್ತೆ. As they are crying unto you, Lord, ಈಗ ಅವರು ನಿನಗೆ ಕೂಗುತ್ತಿರುವಾಗ walk into their hearts. ಅವರ ಹೃದಯದಲ್ಲಿ ನಡೆದು ಬಾ. Fill them. ಅವರನ್ನು ತುಂಬು. Fill them. ತುಂಬು. Fill ಅವರನ್ನು them. ತುಂಬು. Let everything of the evil powers of the world leave them in Jesus' name. ಎಲ್ಲ ಲೋಕದ ಅಂಧಕಾರ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಅವರನ್ನು ಬಿಟ್ಟು ತೊಲಗಲಿ. Every sin, every bondage, every fear, every hate, leave in Jesus' name. ಎಲ್ಲ ಪಾಪ, ಎಲ್ಲ ಬಂಧನ, ಎಲ್ಲ ಭಯ ಯೇಸುವಿನ ನಾಮದಲ್ಲಿ ಅವರನ್ನು ಬಿಟ್ಟು ಹೋಗಲಿ. Power of God flow into them by the truth, Jesus Christ, and let them be set free. ಸತ್ಯವಾಗಿರುವ ಯೇಸು ಕ್ರಿಸ್ತನ ಮೂಲಕವಾಗಿ ಅವರು ಸ್ವತಂತ್ರರಾಗಲಿ ಯೇಸುವಿನ ನಾಮದಲ್ಲಿ. Set them free, Lord, ಕರ್ತನೇ ಅವರನ್ನು ಬಿಡುಗಡೆ ಮಾಡು. by filling them with thy son. ನಿನ್ನಿಂದಲೇ ಅವರನ್ನು ತುಂಬುವುದರ ಮೂಲಕ I know you're answering. ನೀನು ಉತ್ತರಿಸುತ್ತಿದ್ದಿ ಎಂದು ನನಗೆ ಗೊತ್ತು. You're entering into the heart of everyone who is praying with me. ನನ್ನೊಂದಿಗೆ ಪ್ರಾರ್ಥಿಸುವ ಪ್ರತಿಯೊಬ್ಬರ ಹೃದಯದಲ್ಲಿ ನೀನು ಪ್ರವೇಶ ಮಾಡುತ್ತಿದ್ದಿ. My friend, receive the truth, Jesus Christ within you. ಯೇಸು ಕ್ರಿಸ್ತನಾದಂತಹ ಸತ್ಯವನ್ನು ನನ್ನ ಸ್ನೇಹಿತರೇ ನಿಮ್ಮ ಹೃದಯದಲ್ಲಿ ಸ್ವೀಕರಿಸಿರಿ. Say thank you, Jesus. ಯೇಸುವೆ ವಂದನೆ ಎಂದು ಹೇಳಿರಿ. Thank you for coming into my heart. ನನ್ನ ಹೃದಯದಲ್ಲಿ ಬರುವುದಕ್ಕಾಗಿ ವಂದನೆ. The truth, Jesus Christ. Thank you for coming into my heart. ಸತ್ಯವಾಗಿರುವ ಯೇಸು ಕ್ರಿಸ್ತನು ನನ್ನ ಒಳಗಡೆ ಬರುವುದಕ್ಕಾಗಿ ವಂದನೆ. Fill, Lord. ಕರ್ತನೆ ತುಂಬು. Let everything be peace. ಎಲ್ಲವೂ ಸಮಾಧಾನವಾಗಲಿ. Peace. ಸಮಾಧಾನ, Peace ಶಾಂತಿ and deliverance. ಮತ್ತು ಬಿಡುಗಡೆ In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Thank you, Lord. ಕರ್ತನೇ ವಂದನೆ. Jesus, the truth is in you, so rejoice. ಸತ್ಯವಾಗಿರುವ ಯೇಸು ನಿಮ್ಮ ಒಳಗಡೆ ಇದ್ದಾರೆ, ಅದಕ್ಕಾಗಿ ಆನಂದಿಸಿರಿ. As the truth, Jesus Christ comes into you, what do you receive? ಸತ್ಯವಾಗಿರುವ ಯೇಸು ನಿಮ್ಮ ಒಳಗಡೆ ಬರುವಾಗ ನೀವು ಏನು ಹೊಂದುತ್ತೀರಿ? A cleansing of your spirit happens. ಮತ್ತು ನಿಮ್ಮ ಆತ್ಮದಲ್ಲಿ ಒಂದು ಶುದ್ಧೀಕರಿಸುವಿಕೆ ನಡೆಯುವುದು. Today, we are talking about cleansing of our inner system, inner body. ನಮ್ಮ ಒಳಗಿನ ದೇಹದಲ್ಲಿ ಶುದ್ಧೀಕರಿಸುವಿಕೆಯ ವಿಷಯದಲ್ಲಿ ನಾವು ಇಂದು ಮಾತನಾಡಲಿದ್ದೇವೆ. And for that they give so many teas, native medicines and so on. ಅದಕ್ಕಾಗಿ ಅನೇಕ ನಾಟಿ ಔಷಧಗಳು ಮತ್ತು ಅನೇಕ ವಿಷಯಗಳನ್ನು ಈ ರೀತಿ ಮಾಡುತ್ತಿರುತ್ತಾರೆ. They say it will cleanse the liver. ಅದು ಯಕೃತ್ತನ್ನು ಶುದ್ಧಿ ಮಾಡುತ್ತದೆ ಎಂದು ಹೇಳುತ್ತಾರೆ. It will cleanse the internal system. ಅದು ಒಳಗಿನ ವ್ಯವಸ್ಥೆಯನ್ನು ಶುದ್ಧಿ ಮಾಡುತ್ತದೆ ಎಂದು ಹೇಳುತ್ತಾರೆ. But nothing can cleanse your soul, your heart, your life. ನಿಮ್ಮ ಹೃದಯ, ನಿಮ್ಮ ಪ್ರಾಣ, ನಿಮ್ಮ ಜೀವಿತ ಯಾವುದು ಶುದ್ಧಿ ಮಾಡಲಾರದು. Only the blood of Jesus Christ can cleanse. ಯೇಸು ಕ್ರಿಸ್ತನ ರಕ್ತ ಮಾತ್ರ ನಿಮ್ಮನ್ನು ಶುದ್ಧಿ ಮಾಡುವುದು. He is the truth. ಆತನೇ ಸತ್ಯ. Who is the true one who can forgive any sin and cleanse anybody from their sins. ಆತನೇ ಸತ್ಯವಾಗಿರುವಾತನು, ಪಾಪಗಳನ್ನು ಕ್ಷಮಿಸುವಾತನು ಮತ್ತು ಬಿಡುಗಡೆ ಮಾಡುವಾತನೂ ಆಗಿದ್ದಾನೆ. Why? ಯಾಕೆ? Because only through the shedding of blood can sins be forgiven. ಯಾಕೆಂದರೆ ರಕ್ತ ಸುರಿಸುವುದರ ಮೂಲಕ ಮಾತ್ರ ಪಾಪ ಕ್ಷಮಿಸಲ್ಪಡುವುದು. Hebrews 9:22. ಇಬ್ರಿಯ 9:22ರಲ್ಲಿ
Shedding of the blood of animals cannot cleanse anybody. ಪ್ರಾಣಿಗಳ ರಕ್ತ ಸುರಿಸುವುದರಿಂದ ಪಾಪ ಕ್ಷಮಿಸಲ್ಪಡುವುದಿಲ್ಲ. Shedding of the blood of another human being cannot cleanse any other human being. ಬೇರೆ ಮಾನವನ ರಕ್ತ ಸುರಿಸುವುದರಿಂದ ಕ್ಷಮಿಸುವಿಕೆ ಉಂಟಾಗುವುದಿಲ್ಲ. Because every man, every woman has committed sin. ಪ್ರತಿ ಮನುಷ್ಯ, ಪ್ರತಿ ಸ್ತ್ರೀ ಪಾಪಕ್ಕೆ ಒಳಗಾಗಿದ್ದಾರೆ. Even a newborn child is born with the seed of sin which is planted in it from their forefathers. ಈಗಾಗಲೇ ಜನ್ಮ ಹೊಂದಿದ ಶಿಶು ಕೂಡ ಅದು ತನ್ನ ಪಿತೃಗಳ ಆ ಪಾಪದ ಬೀಜದಿಂದ ತುಂಬಿದೆ. That's why God came in the form of a man called Jesus. ಅದಕ್ಕಾಗಿ ಯೇಸು ಮನುಷ್ಯನಾದ ಯೇಸುವಿನ ರೂಪದಲ್ಲಿ ದೇವರು ಕೆಳಗಿಳಿದು ಬಂದರು. Sanctified himself. ತನ್ನನ್ನೇ ಶುದ್ಧೀಕರಿಸಿಕೊಂಡು and sacrificed himself. ತನ್ನಂತಾನೆ ಯಜ್ಞವಾಗಿ ಅರ್ಪಣೆ ಮಾಡಿದನು. Shed his holy blood, God's blood. ದೇವರ ರಕ್ತವಾದ ತನ್ನ ಪವಿತ್ರ ರಕ್ತ ಸುರಿಸಿದನು on the cross. ಶಿಲುಬೆಯ ಮೇಲೆ. And by his blood, in faith, as we receive it, we are cleansed from our sin. ನಂಬಿಕೆಯಿಂದ ಆತನ ರಕ್ತ ಸ್ವೀಕರಿಸಿಕೊಳ್ಳುವಾಗ ನಾವು ಶುದ್ಧೀಕರಿಸಲ್ಪಡುತ್ತೇವೆ. Jesus is true to forgive you of your sins through the blood that he has shed for you. ನಿಮಗಾಗಿ ಸುರಿಸಿದಂತ ಆತನ ರಕ್ತದಿಂದ ಯೇಸು ನಿಮ್ಮನ್ನು ಕ್ಷಮಿಸಬಲ್ಲರು. 1 Corinthians 6:11 says, ಮೊದಲನೇ ಕೊರಿಂಥ 6:11 ಹೇಳಲ್ಪಟ್ಟಿದೆ, you are washed, you are sanctified, you are justified by the name of Jesus. ಯೇಸುವಿನ ನಾಮದ ಮೂಲಕವಾಗಿ ನೀವು ತೊಳೆಯಲ್ಪಟ್ಟವರು, ಶುದ್ಧೀಕರಿಸಲ್ಪಟ್ಟವರು, ನೀತೀಕರಿಸಲ್ಪಟ್ಟವರಾಗಿದ್ದೀರಿ. Amen. ಆಮೆನ್. So receive the cleansing through the blood of Jesus Christ. ಯೇಸು ಕ್ರಿಸ್ತನ ರಕ್ತದ ಮೂಲಕ ಶುದ್ಧೀಕರಿಸುವಿಕೆ ಹೊಂದಿಕೊಳ್ಳಿರಿ. You will be set free from every sin. ಎಲ್ಲ ಪಾಪದಿಂದ ಬಿಡುಗಡೆ ಹೊಂದುವಿರಿ. Now ಈಗ you will be cleansed. ಶುದ್ಧೀಕರಿಸಲ್ಪಡುವಿರಿ. Thank you, Jesus. ಯೇಸುವೆ ವಂದನೆ. Secondly, ಎರಡನೇದಾಗಿ, the truth, Jesus Christ will set you free from every sickness and weakness. ಪ್ರತಿ ರೋಗ, ಪ್ರತಿ ಬಲಹೀನತೆಯಿಂದ ಸತ್ಯವಾಗಿರುವ ಯೇಸು ಕ್ರಿಸ್ತನು ನಿಮಗೆ ಬಿಡುಗಡೆ ಮಾಡುವನು. Isaiah 53:5 says so. ಯೆಶಾಯ 53:5 ಹೇಳಲ್ಪಟ್ಟಿದೆ. Matthew 8:17 says so. ಮತ್ತೆ 8:17 ಹೇಳಲ್ಪಟ್ಟಿದೆ. James 5:14 and 15 says so. ಯಾಕೋಬನು 5:14-15 ಹೇಳಲ್ಪಟ್ಟಿದೆ. Yes, by the stripes, the wounds that Jesus received in his body, we are healed today. ಯೇಸು ತನ್ನ ದೇಹದಲ್ಲಿ ಅನುಭವಿಸಿದ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂದು ಹೇಳಲ್ಪಟ್ಟಿದೆ. His wounds are still alive. ಆತನ ಗಾಯಗಳು ಈಗಲೂ ಜೀವಿಸುತ್ತಿವೆ. When he was resurrected from the dead, after 3 days of his death, he showed his wounds to his disciples. ಯೇಸು ಕ್ರಿಸ್ತನು 3ನೇ ದಿನದಲ್ಲಿ ಪುನರುತ್ಥಾನ ಹೊಂದಿದಾಗ ತನ್ನ ಶಿಷ್ಯರಿಗೆ ತನ್ನ ಗಾಯಗಳನ್ನು ತೋರಿಸಿದನು. And today, by those stripes, by those wounds, he heals you and me. ಇಂದು ಆತನ ಗಾಯಗಳಿಂದ, ಆತನ ಬಾಸುಂಡೆಗಳಿಂದ ನಿಮಗೆ ಆತನು ಸ್ವಸ್ಥ ಮಾಡುತ್ತಾನೆ. That's why we are able to pray in the name of Jesus and receive healing in our souls, in our minds, in our body. ಅದಕ್ಕಾಗಿ ನಾವು ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ದೇಹ, ಆತ್ಮ, ಪ್ರಾಣದಲ್ಲಿ ಸ್ವಸ್ಥತೆ ಹೊಂದುತ್ತೇವೆ. Through the name of Jesus. ಯೇಸುವಿನ ನಾಮದ ಮೂಲಕ. Jesus Christ the truth. ಯೇಸು ಕ್ರಿಸ್ತನೇ ಸತ್ಯವಾಗಿದ್ದಾನೆ. Let me share with you a living testimony from Sister Karamjit Kaur from Haryana. ನಿಮ್ಮೊಂದಿಗೆ ಜೀವವುಳ್ಳ ಸಾಕ್ಷಿಯೊಂದನ್ನು ಹಂಚಿಕೊಳ್ಳುತ್ತೇನೆ. ಸಹೋದರಿ ಕರಂಜಿತ್ ಕೌರ್. She was married to Sadhuram in the year 2001. 2001 ಸಾಧುರಾಮ್ ಅವರೊಂದಿಗೆ ವಿವಾಹವಾಯಿತು. Sadhuram was an addict to alcohol even from his teenage days. ಸಾಧುರಾಮ್ ತನ್ನ ಹದಿಹರಿಯದ ವಯಸ್ಸಿನಿಂದಲೇ ಕುಡಿತಕ್ಕೆ, ಚಟಕ್ಕೆ ಒಳಗಾಗಿದ್ದನು. He started with suffering. ಮತ್ತು ಕಷ್ಟದೊಂದಿಗೆ ಪ್ರಾರಂಭಿಸಿದರು. They had 2 children. ಅವರಿಗೆ 2 ಮಕ್ಕಳು. But the addictions continued. ಆದರೆ ಆ ಚಟ ಹಾಗೆ ಮುಂದೆ ಹೋಯಿತು. Terrible financial struggles in their life. ಭಯಂಕರ ಆರ್ಥಿಕ ಪರಿಸ್ಥಿತಿಗಳು ಅವರ ಜೀವಿತದಲ್ಲಿ. And they had quarrels all the time in the family. ಕುಟುಂಬದಲ್ಲಿ ಯಾವಾಗಲೂ ಜಗಳವಿತ್ತು. 2009. 2009 His liver became badly damaged. ಅವರ ಯಕೃತ್ತು ಬಹಳವಾಗಿ ಹಾಳಾಯಿತು. Doctors warned that if he continued drinking, he would die. ಹಾಗೆ ಕುಡಿಯುತ್ತಾ ಹೋದರೆ ಅವನು ಸಾಯುತ್ತಾನೆ ಎಂದು ವೈದ್ಯರು ಎಚ್ಚರಿಕೆ ಕೊಟ್ಟರು. But he went on. ಆದರೆ ಹಾಗೆ ಹೋದನು. And the liver started failing. ಮತ್ತು ಯಕೃತ್ತು ವಿಫಲಗೊಳ್ಳುತ್ತಾ ಹೋಯಿತು. Doctors gave up hope. ವೈದ್ಯರು ನಿರೀಕ್ಷೆಯನ್ನು ಬಿಟ್ಟರು. It was at that time ಆ ಸಮಯದಲ್ಲಿ a relative introduced Karamjit Kaur to Jesus Calls
prayer tower. ಆ ಸಹೋದರಿ ಒಬ್ಬ ಸಂಬಂಧಿಕರು ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರದ ಕುರಿತು ಪರಿಚಯಿಸಿದರು. She began to call for prayer. ಪ್ರಾರ್ಥನೆಗೋಸ್ಕರ ಆಕೆ ಕರೆ ಮಾಡುವುದಕ್ಕೆ ಪ್ರಾರಂಭಿಸಿದಳು. Our prayer intercessors prayed with her night or day whenever she called. ಅವರು ರಾತ್ರಿ ಹಗಲು ಯಾವಾಗೆಲ್ಲ ಕರೆ ಮಾಡಿದರು ಪ್ರಾರ್ಥನಾ ವಿಜ್ಞಾಪನೆಗಾರರು ಪ್ರಾರ್ಥಿಸುತ್ತಿದ್ದರು. At that time, I had gone to New Delhi to conduct a prayer meeting for all people to receive God's blessing. ಆ ಸಮಯದಲ್ಲಿ ಒಂದು ಕೂಟ ಏರ್ಪಾಟು ಮಾಡುವುದಕ್ಕಾಗಿ ನಾನು ನವದೆಹಲಿಗೆ ಅಲ್ಲಿ ನಾನು ಹೋಗಿದ್ದೇನು. She attended with all her relatives and her husband. ಅವರ ಎಲ್ಲ ಸಂಬಂಧಿಕರು ಮತ್ತು ಪತಿಯೊಂದಿಗೆ ಆಕೆ ಆ ಕೂಟದಲ್ಲಿ ಭಾಗಿಯಾದಳು. There I prayed for God to deliver those who are bound by alcohol. ಎಲ್ಲ ಮದ್ಯ ಕುಡಿತದ ಚಟಕ್ಕೆ ಒಳಗಾದವರಿಗಾಗಿ ನಾನು ಪ್ರಾರ್ಥನೆ ಮಾಡಿದ್ದೇನು. Faith rose in her heart. ಆಕೆ ಹೃದಯದಲ್ಲಿ ನಂಬಿಕೆ ಎದ್ದಿತು. And they could meet me personally. ವೈಯಕ್ತಿಕವಾಗಿ ಅವರು ನನಗೆ ಭೇಟಿಯಾದರು. I laid hands on her husband and I prayed for him. ಪತಿಯ ಮೇಲನ್ನ ಹಸ್ತ ಇಟ್ಟು ಪ್ರಾರ್ಥನೆ ಮಾಡಿದ್ದೇನು. And Jesus came, ಮತ್ತು ಯೇಸು ಬಂದರು, heard that prayer, ಆ ಪ್ರಾರ್ಥನೆ ಕೇಳಿದರು, and delivered him totally after 20 years of alcoholic addiction. 20 ವರ್ಷದಿಂದ ಇದ್ದ ಕುಡಿತದ ಚಟದಿಂದ ದೇವರು ಬಿಡುಗಡೆಯನ್ನು ಕೊಟ್ಟರು. His health was fully restored. He was healed. ಅವನು ಸಂಪೂರ್ಣವಾಗಿ ಸ್ವಸ್ಥನಾದನು ಮತ್ತು ಸ್ವಸ್ಥತೆ ತಿರುಗಿ ಪುನರ್ಸ್ಥಾಪಿಸಿತು. And God has given him life even today. ಮತ್ತು ಇಂದು ಕೂಡ ದೇವರು ಜೀವಿತ ಕೊಟ್ಟಿದ್ದಾನೆ. He is alive. ಅವರು ಜೀವಿಸುತ್ತಿದ್ದಾರೆ. The family is alive. ಕುಟುಂಬ ಜೀವಿಸುತ್ತಿದೆ. They have become the children of God. ದೇವರ ಮಕ್ಕಳಾಗಿದ್ದಾರೆ. Through Jesus Christ the truth. ಮತ್ತು ಸತ್ಯವಾಗಿರುವ ಯೇಸು ಕ್ರಿಸ್ತನ ಮೂಲಕ. Today they are family blessing plan partners of Jesus cause, helping others through their contributions. ಇಂದು ಅವರು ಕುಟುಂಬ ಆಶೀರ್ವಾದ ಯೋಜನೆಯ ಪಾಲುದಾರರಾಗಿದ್ದಾರೆ. ಅವರ ಮೂಲಕ ಬೇರೆಯವರನ್ನು ಆಶೀರ್ವದಿಸುತ್ತಿದ್ದಾರೆ. The children are young partners. ಅವರ ಮಕ್ಕಳು ಯುವ ಪಾಲುದಾರರಾಗಿದ್ದಾರೆ. Husband is doing business. ಪತಿ ವ್ಯಾಪಾರ ಮಾಡುತ್ತಿದ್ದಾರೆ. And he has enrolled himself in the business blessing plan of Jesus cause. ಸ್ವತಃ ತಾನೇ ವ್ಯಾಪಾರ ಆಶೀರ್ವಾದ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. And now God has pulled them out of all their financial troubles. ಈಗ ದೇವರು ಎಲ್ಲ ಆರ್ಥಿಕ ಸಂಕಷ್ಟಗಳಿಂದ ಅವರನ್ನು ಹೊರತಂದಿದ್ದಾರೆ. He started a new business and God is prospering. ಹೊಸ ವ್ಯಾಪಾರ ಪ್ರಾರಂಭಿಸಿದ್ದಾರೆ. ದೇವರು ಆಶೀರ್ವಾದ He ಮಾಡುತ್ತಿದ್ದಾರೆ. supported the establishment of the National Prayer Tower in New Delhi to pray for the nation. ಮತ್ತು ದೇಶಕ್ಕಾಗಿ ಪ್ರಾರ್ಥನೆ ಮಾಡೋದಕ್ಕಾಗಿ ರಾಷ್ಟ್ರೀಯ ಪ್ರಾರ್ಥನಾ ಗೋಪುರಕ್ಕಾಗಿ ಅವರು ಸಹಾಯ ಮಾಡಿದ್ದಾರೆ. And they supported the Israel Prayer Tower to pray for the world to have peace. ವಿಶ್ವಕ್ಕಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಸಮಾಧಾನಕ್ಕಾಗಿ ಇಸ್ರೇಲ್ ಪ್ರಾರ್ಥನಾ ಗೋಪುರಕ್ಕಾಗಿ ಅವರು ಸಹಾಯ ಮಾಡಿದ್ದಾರೆ. And God has enabled them to build their own beautiful house in 2016. 2016ರಲ್ಲಿ ದೇವರು ತನ್ನ ಸ್ವಂತ ಸುಂದರವಾದ ಕುಟುಂಬ ಕಟ್ಟುವಂತೆ ಸಹಾಯ ಮಾಡಿದ್ದಾರೆ. And God blessed their children too. ಮತ್ತು ಅವರ ಮಕ್ಕಳನ್ನು ದೇವರು ಆಶೀರ್ವಾದ ಮಾಡಿದ್ದಾರೆ. Eldest son Karan is settled in the United States of America. ಹಿರಿಯ ಮಗನಾದ ಕರಣ್ ಅವರು ಅಮೆರಿಕದಲ್ಲಿ ನೆಲೆಗೊಂಡಿದ್ದಾರೆ. And Jatin is pursuing his graduation. ಮತ್ತು ಚೇತನ್ ಅವರು ಪದವಿ ಮಾಡುತ್ತಿದ್ದಾರೆ. What a great God. ಎಂತಹ ದೊಡ್ಡ ದೇವರು. He is a cleanser and he is a healer. ಆತನು ಶುದ್ಧೀಕರಿಸುವವನು, ಸ್ವಸ್ಥ ಮಾಡುವಾತನು. This Lord is with us right now. ಈಗಲೇ ಈ ಕರ್ತನು ನಮ್ಮೊಂದಿಗಿದ್ದಾನೆ. He will deliver you also and heal you. ನಿಮ್ಮನ್ನು ಕೂಡ ಬಿಡುಗಡೆ ಮಾಡಿ ಸ್ವಸ್ಥ ಮಾಡುತ್ತಾನೆ. I pray right now ಈಗಲೇ ನಾನು ಪ್ರಾರ್ಥಿಸುತ್ತೇನೆ that every sickness, every weakness that has bound the organs of those who are praying with me will be healed in the name of Jesus. ಪ್ರತಿ ಬಂಧನ, ಪ್ರತಿ ಅನಾರೋಗ್ಯ, ಯಾವ ಅಂಗ ಬಂಧನಕ್ಕೆ ಒಳಗಾಗಿ ಮಾಡಿದೆಯೋ ನನ್ನೊಂದಿಗೆ ಪ್ರಾರ್ಥನೆ ಮಾಡುವವರ ಮೇಲೆ ಈಗಲೇ ಸ್ವಸ್ಥತೆ ಉಂಟಾಗಲಿ. Let every organ which has become defective because of sinful pleasures be healed right now in the name of Jesus. ಪಾಪದ ಭೋಗದಿಂದಾಗಿ ಯಾವ ಅಂಗ ವೈಫಲ್ಯಕ್ಕೆ ಉಂಟಾಗಿದೆಯೋ ಯೇಸುವಿನ ನಾಮದಲ್ಲಿ ಸ್ವಸ್ಥವಾಗಲಿ. Liver be healed. ಯಕೃತ್ತು ಸ್ವಸ್ಥವಾಗಲಿ. Heart be healed. ಹೃದಯ ಸ್ವಸ್ಥವಾಗಲಿ. Lungs be healed. ಶ್ವಾಸಕೋಶ From ಸ್ವಸ್ಥವಾಗಲಿ. head to foot let there be healing in the body of everyone who is praying with me in the name of Jesus. ಅಂಗಾಲಿನಿಂದ ತಲೆಯವರೆಗೂ ನನ್ನೊಂದಿಗೆ ಪ್ರಾರ್ಥನೆ ಮಾಡುತ್ತಿರುವ ಎಲ್ಲರ ಮೇಲೆ ಸ್ವಸ್ಥತೆ ಉಂಟಾಗಲಿ. Lord Jesus, the truth, the living truth and the only truth, lay your nail-pierced hands upon your children and heal them, Lord. ಸತ್ಯವಾಗಿರುವಂತಹ ಯೇಸುವೆ, ನಿನ್ನ ಗಾಯವುಳ್ಳ ಹಸ್ತದಿಂದ ಪ್ರತಿ ಒಬ್ಬರನ್ನು ನೀನು ಸ್ಪರ್ಶಿಸು. Let every sickness come out. ಎಲ್ಲ ರೋಗಗಳು ಹೊರಗೆ ಬರಲಿ. Let them be free in Jesus' name. ಯೇಸುವಿನ ನಾಮದಲ್ಲಿ ಅವರು ಸ್ವತಂತ್ರರಾಗಲಿ. Father, those who are unable to conceive, Martha and everyone else, Jemima,
Now I speak to you in Jesus' name. Be healed and receive a child by the power of God. ತಂದೆಯೇ, ಯಾರು ಗರ್ಭ ಧರಿಸುವುದಕ್ಕೆ ಆಗುತ್ತಿಲ್ಲವೋ ಮಾರ್ತಾ, ಚೆನ್ನಿಮ, ಈಗ ಯೇಸುವಿನ ನಾಮದಲ್ಲಿ ಮಾತಾಡುತ್ತೇನೆ, ಮಗುವನ್ನು ಹೊಂದಿಕೊಳ್ಳಿರಿ. Let the wombs be healed now. ಈಗಲೇ ಗರ್ಭವು ಸ್ವಸ್ಥವಾಗಲಿ. Let the disease in the wombs be healed and the cysts and the fibroids be healed in Jesus' name. ಗರ್ಭದಲ್ಲಿರುವ ಸಿಸ್ಟ್ ಮತ್ತು ಫೈಬ್ರಾಯ್ಡ್ಸ್ ಎಲ್ಲ ಯೇಸುವಿನ ನಾಮದಲ್ಲಿ ಸ್ವಸ್ಥವಾಗಲಿ. Thank you, Lord. ಕರ್ತನೇ ವಂದನೆ. Touch and heal, Master. ಸ್ವಸ್ಥ ಮಾಡು ಕರ್ತನೇ. Every cancer, let it go. ಎಲ್ಲ ಕ್ಯಾನ್ಸರ್ ಯೇಸುವಿನ ನಾಮದಲ್ಲಿ ಹೋಗಲಿ. Every tumor, come out. ಎಲ್ಲ ಗಡ್ಡೆ ಹೊರಗಡೆ ಬರಲಿ. Be healed in Jesus' name. ಯೇಸುವಿನ ನಾಮದಲ್ಲಿ ಸ್ವಸ್ಥರಾಗಿರಿ. Every giddiness, every pain, every weakness, stop in Jesus' name. ಎಲ್ಲ ತರದ ನೋವು, ಎಲ್ಲ ತಲೆ ಸುತ್ತುವಿಕೆ, ಎಲ್ಲ ನೋವು ಯೇಸುವಿನ ನಾಮದಲ್ಲಿ ನಿಲ್ಲಲ್ಪಡಲಿ. All the pain stop. ಎಲ್ಲ ನೋವು ನಿಲ್ಲಲ್ಪಡಲಿ. Bones be healed. ಎಲುಬು ಸ್ವಸ್ಥವಾಗಲಿ. Unknown diseases be healed. ಗೊತ್ತಾಗದ ರೋಗಗಳು ಸ್ವಸ್ಥವಾಗಲಿ. By the stripes of Jesus. ಯೇಸುವಿನ ಬಾಸುಂಡೆಗಳಿಂದ. Thank you, Lord, for doing it. ಕರ್ತನೇ, ಕೊಡುವುದಕ್ಕಾಗಿ ವಂದನೆ. The shoulders, the neck be healed. ಭುಜ ಮತ್ತು ಕುತ್ತಿಗೆ ಸ್ವಸ್ಥವಾಗಲಿ. And every organ become new now in Jesus' name. ಪ್ರತಿ ಅಂಗ ಯೇಸುವಿನ ನಾಮದಲ್ಲಿ ಹೊಸದಾಗಲಿ. Thank you, Lord, for healing. ಕರ್ತನೇ, ಮಾಡುವುದಕ್ಕಾಗಿ ವಂದನೆ. Thank you, Lord, for delivering. ಬಿಡುಗಡೆಗಾಗಿ ಕರ್ತನೇ ವಂದನೆ. Thank you for the children who are being healed right now in Jesus' name. ಕರ್ತನೇ, ಸ್ವಸ್ಥ ಹೊಂದಿರುವ ಮಕ್ಕಳಿಗಾಗಿ ಯೇಸುವಿನ ನಾಮದಲ್ಲಿ ವಂದನೆ. Whatever the devil has stolen, let it come back. Strength come back. Healing come back into their organs in Jesus' name. ಯಾವುದೆಲ್ಲ ಕಳೆದುಕೊಂಡಿದ್ದಾರೋ ಅವರ ಅಂಗದಲ್ಲಿ ಸ್ವಸ್ಥತೆ, ಅವರ ಅಂಗದಲ್ಲಿ ಬಲಹೀನತೆ ಎಲ್ಲವೂ ಹಿಂತಿರುಗಿ ಯೇಸುವಿನ ನಾಮದಲ್ಲಿ ಬರಲಿ. Skin be healed. ಚರ್ಮ ಸ್ವಸ್ಥವಾಗಲಿ. Those who are unable to walk, walk now. ಯಾರಿಗೂ ನಡೆಯುವುದಕ್ಕಾಗುವುದಿಲ್ಲ, ಈಗಲೇ ನಡೆಯಿರಿ. Get up and walk in Jesus' name. ಎದ್ದು ಯೇಸುವಿನ ನಾಮದಲ್ಲಿ ನಡೆಯಿರಿ. Strengthen them, Lord. ಅವರನ್ನ ಬಲಪಡಿಸು ಕರ್ತನೆ. Eyes open now. ಕಣ್ಣುಗಳು ಈಗ ತೆರೆಯಲ್ಪಡಲಿ. Ears open now. ಕಿವಿಗಳು ತೆರೆಯಲ್ಪಡಲಿ. Tongues open now. ನಾಲಿಗೆ ತೆರೆಯಲ್ಪಡಲಿ. Let it function right now in Jesus' name. ಯೇಸುವಿನ ನಾಮದಲ್ಲಿ ಅದು ಕಾರ್ಯ ಮಾಡಲಿ. Brains be healed in Jesus' name. ಮೆದುಳು ಯೇಸುವಿನ ನಾಮದಲ್ಲಿ ಸ್ವಸ್ಥವಾಗಲಿ. Let there be deliverance right now. ಈಗಲೇ ಅಲ್ಲಿ ಬಿಡುಗಡೆ ಉಂಟಾಗಲಿ. Thank you, Lord. ಕರ್ತನೆ ವಂದನೆ. Thank you, Lord. ಕರ್ತನೆ ವಂದನೆ. We give you the glory. ಎಲ್ಲ ಮಹಿಮೆ ನಿನಗೆ ಕೊಡುತ್ತೇವೆ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Praise God. ದೇವರಿಗೆ ಸ್ತೋತ್ರ. And also when the truth comes, ಮತ್ತು ಸತ್ಯ ಬರುವಾಗ the Spirit of God will come into you. ಮತ್ತು ದೇವರ ಆತ್ಮ ನಿಮ್ಮಲ್ಲಿ ಬರುವನು. 2 Corinthians 3:17 and 18. 2 ಕೊರಿಂಥ 3:17-18ರಲ್ಲಿ. And you shall see Jesus. ಮತ್ತು ನೀವು ಯೇಸುವನ್ನು ನೋಡುವಿರಿ. You shall be transformed into the image of Jesus. ಯೇಸುವಿನ ಸಾರೂಪ್ಯದಲ್ಲಿ ನೀವು ಬದಲಾಗುವಿರಿ. May God give you this blessing. ಈ ಆಶೀರ್ವಾದ ಕರ್ತನು ನಿಮಗೆ ಕೊಡಲಿ. May you become the temple of the living God according to 1 Corinthians 6:19. ಮೊದಲನೇ ಕೊರಿಂಥ 6:19 ಪ್ರಕಾರ ನೀವು ಜೀವ ಸ್ವರೂಪನಾದ ದೇವರ ಆಲಯವಾಗಿರಿ. And may you have the power to drive devils ನೀವು ದುರಾತ್ಮಗಳು ಹೊರಹಾಕುವ ಬಲವನ್ನು ಹೊಂದಿರಿ and bring healing ಮತ್ತು ಸ್ವಸ್ಥತೆ ತರುವಿರಿ. as the temple of the living God. ಜೀವ ಸ್ವರೂಪನಾದ ದೇವರ ಆಲಯವಾಗಿ. Mark 16:17. ಮಾರ್ಕ 16:17ರಲ್ಲಿ. God bless you this month. ಈ ತಿಂಗಳು ದೇವರು ನಿಮ್ಮನ್ನು May ಆಶೀರ್ವದಿಸಲಿ. you have total deliverance through the truth, Jesus Christ, and prosper. ಸತ್ಯವಾಗಿರುವ ಯೇಸು ಕ್ರಿಸ್ತನ ಮೂಲಕ ಸಂಪೂರ್ಣ ಬಿಡುಗಡೆ ಹೊಂದಿರಿ ಮತ್ತು ಅಭಿವೃದ್ಧಿ ಹೊಂದಿರಿ. My friends, ನನ್ನ ಸ್ನೇಹಿತರೆ, this month I want you to pray with me for the telephone prayer tower of Jesus Calls. ಈ ತಿಂಗಳು ಯೇಸು ಕರೆಯುತ್ತಾನೆ ದೂರವಾಣಿ ಪ್ರಾರ್ಥನಾ ಗೋಪುರಕ್ಕಾಗಿ ನನ್ನೊಂದಿಗೆ ಪ್ರಾರ್ಥಿಸಬೇಕೆಂದು ಕೇಳುತ್ತೇನೆ. Being a partner with Jesus Calls, you must know we receive nearly 4 lakhs, nearly 500,000 calls every month for whom we prayed night and day through the telephone prayer tower. ದೂರವಾಣಿ ಪ್ರಾರ್ಥನಾ ಗೋಪುರದ ಮೂಲಕ ಸುಮಾರು 4,500,000 ಅಷ್ಟು ಜನರ ಕರೆಗಳು ಸ್ವೀಕರಿಸುತ್ತೇವೆ. ರಾತ್ರಿ ಹಗಲು ಪ್ರಾರ್ಥಿಸುತ್ತೇವೆ. ನೀವು ಪಾಲುದಾರರಾಗಿ ಇದನ್ನು ತಿಳಿದುಕೊಳ್ಳಬೇಕು. In 9 languages, 9 ಭಾಷೆಗಳಲ್ಲಿ 24/7. ನಿರಂತರ 24 ಗಂಟೆಗಳ ಕಾಲ. And we have 8 telephone prayer towers across the nation of India. ಭಾರತ ದೇಶದಾದ್ಯಂತ 8 ದೂರವಾಣಿ ಪ್ರಾರ್ಥನಾ ಗೋಪುರಗಳಿವೆ. And 360 full-time staff praying for the people. 360 ಜನ
ಪೂರ್ಣ ಅವಧಿ ಸಿಬ್ಬಂದಿಗಳು ಜನರಿಗಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ. Yes, pray that God will bless this ministry. ಈ ಸೇವೆ ದೇವರು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸಿರಿ. All these services are offered absolutely free for all people. ಎಲ್ಲ ಜನರಿಗೆ ಎಲ್ಲ ಸೇವೆಗಳು ಉಚಿತವಾಗಿ ಜನರಿಗೆ ಕೊಡಲ್ಪಡುತ್ತಿವೆ. And your prayers will enable us to have the power of God going to do miracles for everyone who calls. ಮತ್ತು ನಿಮ್ಮ ಪ್ರಾರ್ಥನೆಗಳ ಮೂಲಕ ಯಾರು ಕರೆ ಮಾಡುತ್ತಾರೋ ಅವರಿಗೆ ದೇವರ ಅದ್ಭುತಗಳು ತರುವುದಕ್ಕಾಗಿ ಪ್ರಾರ್ಥಿಸಿರಿ. And your prayers will support the ministry to take care of the prayer intercessors and also the infrastructure and all the technologies that are needed to bring this prayer to all people 24 hours. 24 ಗಂಟೆಗಳ ಕಾಲ ಈ ಸೇವೆ ಕೊಡಲು ತಂತ್ರಜ್ಞಾನ ಮತ್ತು ಪ್ರಾರ್ಥನೆ ವಿಜ್ಞಾಪನೆಗಾರರನ್ನು ನೋಡಿಕೊಳ್ಳಲು ನಿಮ್ಮ ಪ್ರಾರ್ಥನೆಯು ಅತ್ಯವಶ್ಯಕವಾಗಿದೆ. Yes, we have to upgrade the entire computer system, the software and the follow-up system for everyone who calls. ಕರೆ ಮಾಡುವಂತ ಎಲ್ಲರಿಗೆ ಗಣಕ ತಂತ್ರಜ್ಞಾನ ಮತ್ತು ಸಾಫ್ಟ್ವೇರ್ ಉನ್ನತೀಕರಣ ಎಲ್ಲವೂ ಮಾಡಬೇಕಾಗಿದೆ. We have to employ 100 more people to meet the demands of the calls. ಕರೆಗಳನ್ನು ನಿರ್ಭಾಯಿಸಲು 100 ಸಿಬ್ಬಂದಿಗಳನ್ನು ನಾವು ಯೋಜಿಸಬೇಕಾಗಿದೆ. So your prayers will enable us to support them. ಮತ್ತು ನಿಮ್ಮ ಪ್ರಾರ್ಥನೆಗಳು ಅದನ್ನು ಮಾಡುವುದಕ್ಕೆ ಸಹಾಯ ಮಾಡುತ್ತವೆ. And God will bless you. ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. If you have been blessed through the telephone prayer tower ministry, ದೂರವಾಣಿ ಪ್ರಾರ್ಥನಾ ಗೋಪುರದ ಮೂಲಕವಾಗಿ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ. stand with us and pray this month for God to do all this. ನಮ್ಮೊಂದಿಗೆ ನಿಂತುಕೊಳ್ಳಿರಿ. ಈ ತಿಂಗಳು ಎಲ್ಲವೂ ಕರ್ತನು ಮಾಡುವುದಕ್ಕಾಗಿ ಪ್ರಾರ್ಥಿಸಿರಿ. And be a partner to bless them. ಬೇರೆಯವರನ್ನು ಆಶೀರ್ವದಿಸುವುದಕ್ಕಾಗಿ ಪಾಲುದಾರರಾಗಿರಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.